book of Joshua, chapter 1, verse 1 and 2. ಯೆಹೋವನ ಸೇವಕನಾದ ಮೋಶೆಯು ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೋಶುವನಿಗೆ, ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲರಿಗೆ ಕೊಡುವ ದೇಶಕ್ಕೆ ಹೋಗು. ಸಭೆ ಆರಂಭವಾಗಿ ಇದು 30ನೇ ವರ್ಷ. ಇದು 30ನೇ ವರ್ಷ. 30 ಎಂಬ ಸಂಖ್ಯೆ ಬೈಬಲ್ನಲ್ಲಿ ಅದರ ಬಿಬ್ಲಿಕಲ್ ಮೀನಿಂಗ್, ಈ ನ್ಯೂಮರಿಕಲಿ ಇಬ್ರಿಯ ಭಾಷೆ ಬರೆಯಲ್ಪಡೋದು, ಅದರ ಅರ್ಥ ಶಿಫ್ಟ್ ಅಥವಾ ಒಂದು ಸೀಸನ್ ಚೇಂಜ್ ಆಗೋದು. ಇದರ ಕುರಿತು ನಾನು ಪಾಸ್ಟರ್ ಅನಿಸನ್ ಇಬ್ಬರು ಮಾತನಾಡ್ತಾ ಇದ್ದೇವೆ. 30 ವರ್ಷ ಈ ಸಭೆಗೆ ಕನ್ನಡ ಸರ್ವಿಸನ್ನು ಆರಂಭಿಸಿ 30 ವರ್ಷ ಆಗ್ತಾ ಇದೆ. ಈ 30ನೇ ವರ್ಷದಲ್ಲಿ ಕೆಲವೊಂದು ಶಿಫ್ಟ್ಗಳು, ಅದಕ್ಕೆ ಅನುಗುಣವಾಗಿ ದೇವರು ನನ್ನ ಒಳಗಡೆ ಮಾತನಾಡಿದ ಒಂದು ಸಂದೇಶ ಭಾಗ, ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಸೀಸನ್, ಹೊಸ ಯುಗದೊಳಗೆ ಹೆಜ್ಜೆ ಇಡುವುದು. ಗಾಡ್ ವಾಂಟ್ಸ್ ಎಸ್ ಟು ವಾಕ್ ಬೈ ಫೇತ್. ದೇವರಿಗೆ ನಮ್ಮ ಕುರಿತು ನಾವು ನಂಬಿಕೆಯಲ್ಲಿ ದೃಢವಾಗಿರಬೇಕು, ನಂಬಿಕೆಯಲ್ಲಿ ನಡಿಬೇಕು. 2, ಟ್ರಸ್ಟ್ ಇನ್ ಹಿಮ್, ಆತನಲ್ಲಿ ನಾವು ಭರವಸೆ ಉಳ್ಳವರಾಗಿರಬೇಕು. 3, ಸಿ ಅವರ್ ಫ್ಯೂಚರ್ ಥ್ರೂ ಹಿಸ್ ಐಸ್, ನಮ್ಮ ಭವಿಷ್ಯವನ್ನು ದೇವರ ದೃಷ್ಟಿಕೋನದಲ್ಲಿ ನಾವು ಕಾಣಬೇಕು. ಇದು ಬಹಳ ಪ್ರಧಾನವಾದದ್ದು. 3 ಕಾರ್ಯಗಳು ಪರಿಶುದ್ಧಾತ್ಮನು ಎಚ್ಚರಿಸ್ತಾ ಇದ್ದಾನೆ. 1, ನನ್ನ ನೀತಿವಂತನು ನಂಬಿಕೆಯಿಂದಲೇ ಬದುಕ್ತಾನೆ. God wants us to walk by faith. ನಾವು ನಂಬಿಕೆಯಲ್ಲಿ ಜೀವಿಸಬೇಕು, ನಂಬಿಕೆಯಲ್ಲಿ ನಡೀಬೇಕು. 2, ಅವನಲ್ಲಿ ಭರವಸೆ ಇಡಬೇಕು, ಟ್ರಸ್ಟ್ ಇನ್ ಹಿಮ್. ಏನೆಲ್ಲ ಬಂದರೂ ಸರಿ, ಎಷ್ಟೇ ಹೋರಾಟ ಬರಲಿ, ಎಷ್ಟೇ ಇಕ್ಕಟ್ಟುಗಳು ಬರಲಿ, ಪ್ರಯಾಸಗಳು ಬರಲಿ, ನಮ್ಮ ಆಶ್ರಯ ಅಲುಗಾಡಬಾರದು, ನಮ್ಮ ಆಶ್ರಯ ದೃಢವಾಗಿರಬೇಕು. ಕಾರಣ ನಾವಿಟ್ಟಿರುವ ಆಶ್ರಯ ಎಂಬ ಬಂಡೆ ಅದು ಸ್ಥಿರವಾಗಿರುವಂಥದ್ದು. ಆ ಬಂಡೆ ಕ್ರಿಸ್ತನೇ ಆಗಿದ್ದಾನೆ. ನಾಳೆ ಏನು, ನಮ್ಮ ಭವಿಷ್ಯ ಏನು ಎಂದು ನಮ್ಮ ಮಾನುಷಿಕ ಬುದ್ಧಿಯಲ್ಲಿ ಲೆಕ್ಕಾಚಾರ ಹಾಕದೆ ದೇವರ ದೃಷ್ಟಿಕೋನದ ಮೂಲಕ ನಮ್ಮ ಭವಿಷ್ಯವನ್ನು ನಾವು ಕಾಣಬೇಕು. ಇಲ್ಲಿ ಯೋಶುವನ ಪುಸ್ತಕದಲ್ಲಿ ಈ 1ನೇ ಅಧ್ಯಾಯ ಆರಂಭವಾಗ್ತಾ ಇರೋದು ದೈವಿಕವಾದ ಚಲನೆಯ ಮತ್ತು ಪರಿವರ್ತನೆಯ ಒಂದು ಯುಗದ ಪ್ರಾರಂಭವಾಗಿರುತ್ತದೆ. ಲೆಟ್ ಮಿ ಎಕ್ಸ್ಪ್ಲೇನ್ ಒನ್ಸ್ ಅಗೇನ್. ನಾನು ಮತ್ತೊಮ್ಮೆ ಹೇಳ್ತೇನೆ, ಯೋಶುವನ ಪುಸ್ತಕ 1ನೇ ಅಧ್ಯಾಯ ಆರಂಭವಾಗ್ತಾ ಇರೋದು ದೈವಿಕವಾದ ಚಲನೆಯ ಮತ್ತು ಪರಿವರ್ತನೆಯ ಯುಗದ ಪ್ರಾರಂಭವಾಗಿರುತ್ತದೆ. ಇಸ್ರಾಯೇಲ್ನ
ಶ್ರೇಷ್ಠ ನಾಯಕನು, ಮಹಾನ್ ನಾಯಕನಾದಂಥ ಮೋಶೆ ಸತ್ತು ಹೋದನು. ಇಡೀ ತಲೆಮಾರುಗಳು ಮರುಭೂಮಿಯಲ್ಲಿ ಅಲೆದಾಡುತ್ತಿರುವಂಥ ಸಮಯ. ಆದರೆ ಈಗ ದೇವರು ಒಂದು ಹೊಸ ಯುಗವನ್ನು ಘೋಷಿಸುತ್ತಿರುವಂಥ ಭಾಗವಾಗಿದೆ ನಾವು ಓದಿದಂಥ ಅಧ್ಯಾಯದ ಆ ವಾಕ್ಯ. ಬಿಗಿನಿಂಗ್ ಆಫ್ ನ್ಯೂ ಹಿಸ್ಟ್ರಿ, ಹೊಸ ಚರಿತ್ರೆಯನ್ನು ಬರೆಯುವಂಥ ಸಂದರ್ಭ. ಮರುಭೂಮಿಯ ಅವಸ್ಥೆ, ಬಾಯ್ ಬಾಯ್ ಗುಡ್ ಬಾಯ್ ಹೇಳುವ ಕಾಲ, ಒಂದು ಹೊಸ ಯುಗದ ಕಡೆಗೆ ದಾಪುಗಾಲು ಇಡುವ ಹಾಗೆ ಹೆಜ್ಜೆ ಇಡುವ ಕಾರ್ಯ. ದ ಕ್ರಾಸಿಂಗ್ ಸೀಸನ್ ವಾಸ್ ಬಿಗಿನಿಂಗ್. ಏನೋ ಒಂದು ಪರಿವರ್ತನೆ, ಬದಲಾವಣೆ, ಎಲ್ಲೋ ಒಂದು ಮುಂದಿನ ಹಂತದ ಕಡೆಗೆ ಚಲನೆಯ ಹೆಜ್ಜೆ ಇಡುವ ಕಾಲಕ್ಕೆ ನಾವು ತಲುಪಿದ್ದೇವೆ. ಸಮಥಿಂಗ್, ಇಟ್ ಈಸ್ ಎವ್ರಿಥಿಂಗ್ ವಾಸ್ ಕನೆಕ್ಟೆಡ್ ವಿತ್ ಗಾಡ್ಸ್ ಪ್ರಾಮಿಸಸ್. ಪ್ರತಿಯೊಂದು ದೈವಿಕವಾದ ನಿಯೋಗ ಮತ್ತು ವಾಗ್ದಾನಗಳಿಗೆ ಜೋಡಣೆಯಾಗಿರುವಂಥ ಭಾಗಗಳು. ಸ್ವಲ್ಪ ಸಮಯ ನನ್ನೊಟ್ಟಿಗೆ ಸಹಕರಿಸ್ರಿ ಪ್ರಿಯರೇ. ಇದರ ಚರಿತ್ರೆ ಹೀಗೆ ಹೇಳುತ್ತೆ. ಮೊದಲ 5 ಗ್ರಂಥಗಳನ್ನು ಪಂಚಗ್ರಂಥ ಎಂದು ನಾವು ಕರೀತೇವೆ. ಅದನ್ನು ತೋರಾ ಎಂದು ಕರೀತಾರೆ. ಮೋಶೆಗೆ ದೇವರು ಕೊಟ್ಟಿರುವಂಥ ಕಾರ್ಯಗಳು ಮೋಶೆ ರಚಿಸಿದ 5 ಗ್ರಂಥಗಳನ್ನು ತೋರಾ ಎಂದು ಕರಿತೀವಿ ನಾವು. ಅದರಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ, ಡ್ಯೂಟನಾಮಿ, ಇದರ ಪ್ರತ್ಯೇಕತೆ ಸೆಕೆಂಡ್ ಲಾ, 2ನೇ ನಿಯಮ ದೇವರು ಕೊಡ್ತಾ ಇರೋದು. ರಿಪಿಟೇಷನ್ ಆಫ್ ದ ಲಾ, ನಿಯಮವನ್ನು ಪುನರುಚ್ಚರಿಸುವಂಥದ್ದು ಅಂತ ಈ ಪುಸ್ತಕಕ್ಕೆ ಮತ್ತೊಂದು ಹೆಸರು. ಇದರಲ್ಲಿ ಪ್ರಧಾನವಾಗಿ ಅಲ್ಲಿ ನಾವು ಓದಿದಂಥ ವಾಕ್ಯದಲ್ಲಿ ನಾವು ಗಮನಿಸಲಿಕ್ಕೆ ಸಾಧ್ಯ, ಯೆಹೋವನಿಂತೆನ್ನುತ್ತಾನೆ. ದೀಸ್ ಆರ್ ದ ವರ್ಡ್ಸ್. ದಿಸ್ ಕಮ್ಸ್ ಫ್ರಮ್ ದ ಓಪನಿಂಗ್ ವರ್ಸ್ ಅಲ್ಲಿ ನಾವು ಕಾಣ್ತೀವಿ ಅದನ್ನು. ದೀಸ್ ಆರ್ ದ ವರ್ಡ್ಸ್ ವಿಚ್ ಮೋಸಸ್ ಸ್ಪೋಕ್. ಮೋಶೆ ಮಾತನಾಡಿದ ಮಾತುಗಳು. ಏನು ಮೋಶೆ ಮಾತನಾಡ್ತಾ ಇರೋದು? ನನ್ನ ಸೇವಕನಾದ ಮೋಶೆ ಸತ್ತನು. ದೇವರು ಮಾತನಾಡ್ತಾ ಇದ್ದಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ ಅಂದರೆ ನಾನು ಅದನ್ನು ಹೀಗೆ ಹೇಳಬಲ್ಲೆ, ಅದೊಂದು ಪ್ರಿಪ್ರೇಷನ್, ಸಿದ್ಧತೆ ಮಾಡುವಂಥದ್ದು. ಯೋಶುವನ ಪುಸ್ತಕ ಸ್ವಾಧೀನ ಮಾಡಿಕೊಳ್ಳುವಂಥದ್ದು. ಇದು 2 ಒಟ್ಟಿಗೆ ಹೋಗ್ತಾ ಇದೆ. ಮೋಶೆ ಸತ್ತನು, ಯೋಶುವನ ಯುಗ ಆರಂಭವಾಯಿತು. ಸಮಥಿಂಗ್ ಸಿಗ್ನಿಫಿಕೆಂಟ್ ಆಗಿ, ಪ್ರವದನೆಯ ಶಬ್ದವಾಗಿ. ನಾನಿವತ್ತು ಇಲ್ಲಿ ನಿಂತಿರೋದು ನನ್ನ ತಾಯಿಯನ್ನು ನಾನು ಕಳ್ಕೊಂಡಿರುವಂಥ ಭಾಗ. ನನಗೆ ಸಂಕಟ ಇರೋದಾದರೂ ಮತ್ತೊಂದು ಭಾಗದಲ್ಲಿ ನನಗೊಂದು ಧೈರ್ಯ ಇದೆ. ಇಲ್ಲಿಗೆ ಯುಗ ಮುಗಿಯಲಿಲ್ಲ, ಒಂದು ಹೊಸ ಯುಗ ದೇವರು ಈ ಸಭೆಯಲ್ಲಿ ಆರಂಭಿಸ್ತಾ ಇದ್ದಾನೆ. ಪ್ರಾರ್ಥನಾ ವನಿತೆಯರನ್ನು ದೇವರು ಎಬ್ಬಿಸ್ತಾನೆ. ಯುವ ತಲೆಮಾರುಗಳನ್ನು ಇಲ್ಲಿಂದ ಎಬ್ಬಿಸ್ತಾನೆ. ಕೆಲವರ ಮೇಲೆ ಒದಕೆಗಳು ಬೀಳಲಿಕ್ಕೆ ಹೋಗುತ್ತೆ. ಇದುವರೆಗೂ ಪ್ರಿಪೇರ್ ಮಾಡಲ್ಪಟ್ಟವರನ್ನ ದೇವರು ಸ್ವಾಧೀನಪಡಿಸಿಕೊಳ್ಳೋ ಹಾಗೆ, ಇದುವರೆಗೂ ಸಿದ್ಧಗೊಳಿಸಿದವರನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಕೆಲವರನ್ನ ದೇವರು ಎಬ್ಬಿಸ್ತಾ ಇದ್ದಾನೆ. ಅದರ ಕುರಿತು ನಾನು ಹೇಳ್ತಾ ಇರೋದು, ವಿ ಆರ್ ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಸೀಸನ್.
ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ, ಐ ಆಮ್ ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಸೀಸನ್. ಆಮೇಲೆ ದೇವರು ಕೂಡ ಕೂಡ ಮಾತಾಡ್ತಾನೆ. ಯೋಶುವನ ಪುಸ್ತಕ 1:7 ಮತ್ತು 8ನೇ ವಾಕ್ಯವನ್ನು ಗಮನಿಸಿದ್ರೆ ದೇವರ ವಾಕ್ಯ ಹೇಳುತ್ತೆ, ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಗೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು, ಅದನ್ನು ಬಿಟ್ಟು ಎಡಕ್ಕಾದ್ರೂ ಬಲಕ್ಕಾದ್ರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಅದನ್ನು ಬಿಟ್ಟು ಎಡಕ್ಕೋ ಬಲಕ್ಕೋ ತಿರುಗಬೇಡ. ಪ್ರಮಾಣ ಬಿಟ್ಟು ಹೋಗಬೇಡ್ರಿ. ದೈವ ಕೃಪೆಯಲ್ಲಿ ನಿಂತ್ಕೊಳ್ರಿ. ಯುವ ತಲೆಮಾರುಗಳಿಗೆ ದೇವರ ಆಲೋಚನೆ, ಅಲ್ಲಲೂಯ, ಒಂದು ಹೋಲ್ಡರ್ ಜನರೇಷನ್ ಕಳೆದು ಹೋದ್ರೆ ಅಲ್ಲೇ ಎಲ್ಲ ಮುಗೀತಲ್ಲ. ಈಗ ಒಂದು ಹೊಸ ಯುಗ ಆರಂಭವಾಗ್ತಾ ಇದೆ. ಆಮೆನ್, ಆಮೆನ್, ಆಮೆನ್. ಇಸ್ರಾಯೇಲ್ ಜನರು ಮೋವಾಬಿನ ತಗ್ಗು ಪ್ರದೇಶಗಳಲ್ಲಿದ್ದಾರೆ. ಅವರು ಇನ್ನ ವಾಗ್ದಾನದ ಕನಾನಿಗೆ ಹೋಗಲಿಲ್ಲ. ವಾಗ್ದಾನದ ಕನಾನ ಆಚೆ ದಡದಲ್ಲಿದೆ. ಅದರ ಮಧ್ಯದಲ್ಲಿ ಒಂದು ಯೋರ್ದಾನ್ ನದಿ ಹರಿತಾ ಇದೆ. ಯೋರ್ದಾನ್ ಹೊಳೆ ಹರಿತಾ ಇದೆ. ಅದನ್ನು ದಾಟಬೇಕು. ನಾನು ಈಗ ಹೇಳ್ತೇನೆ, ಪ್ರತಿಯೊಂದು ಪ್ರವದನೆ, ಪ್ರಾಫಸಿ, ಜೋರ್ಡಾನ್ ಅಂಡ್ ಪೊಸೆಸಿಂಗ್, ಪ್ರತಿಯೊಂದು ಪ್ರವದನೆ ನೆರವೇರೋದಕ್ಕೆ ಮುಂಚೆ ಒಂದು ಯೋರ್ದಾನ್ ಅಡ್ಡವಾಗಿರುತ್ತೆ. ಈ ಯೋರ್ದಾನನ್ನು ದಾಟಿದ್ರೆ ಸ್ವಾಧೀನ ಪಡಿಸ್ಕೊಳ್ಳಬೇಕಾದದ್ದು ಸ್ವಾಧೀನ ಮಾಡಿಕೊಳ್ಳಬಹುದು. ಯಾವುದೋ ಯೋರ್ದಾನ್ ನಿಮ್ಮ ಜೀವನದಲ್ಲಿ ಬರುವ ಸಂಕಟ ಆಗಿರ್ಬೋದು, ವೇದನೆ ಆಗಿರ್ಬೋದು, ದುಃಖಗಳಾಗಿರ್ಬೋದು. ಎಸ್, ಮೋಶೆ, ನನ್ನ ಸೇವಕನಾದ ಮೋಶೆ ಸತ್ತನು. ವೇದನೆ ಇದೆ, ದುಃಖ ಇದೆ. ಆದರೆ ದೈವ ರಾಜ್ಯ, ದೈವ ಸೇವೆ, ದೈವಿಕವಾದ ವಾಗ್ದಾನ ಅದು ನೆರವೇರೋದಕ್ಕೋಸ್ಕರ ಒಂದು ತಲೆಮಾರಿನ ದೇವರು ಎಬ್ಬಿಸಿದ್ದಾನೆ. ಹಲ್ಲೆಲೂಯಾ. ಈ ಯೋರ್ದಾನನ್ನು ಅವರು ಕ್ರಾಸ್ ಮಾಡಿದ್ರೆ ಅವರು ನೆಕ್ಸ್ಟ್ ಲ್ಯಾಂಡ್ ಅನ್ನು ಪೊಸೆಸ್ ಮಾಡ್ತಾರೆ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಹೇ ಯೋಶುವ, ನೂನನ ಮಗನಾದ ಯೋಶುವ, ನೀನು ದುಃಖಿತನಾಗಿದ್ದೀಯ. ನನ್ನ ಸೇವಕನಾದ ಮೋಶೆ ಸತ್ತನು. ನನ್ನ ಸೇವಕನಾದ ಮೋಶೆ ಸತ್ತನು. ಈ ಸಭೆಗೆ ಕಣ್ಣು ನೀರು ಸುರಿಸಿದ, ಪ್ರಾರ್ಥನೆ ಮಾಡಿದ, ಬಹಳ ಇದರ ಬೆಳವಣಿಗೆಯನ್ನು, ಕರ್ನಾಟಕವನ್ನು ಸ್ವಾಧೀನ ಮಾಡಿಕೊಳ್ಳಬೇಕು, ಅದರ ಉಜ್ಜೀವನ ಕಾಣಬೇಕು ಅಂತ ಹತ್ತಂತ ನನ್ನ ತಾಯಿ ಸತ್ರು, ತೀರು ಹೋದರು. ಆದರೆ ಇಲ್ಲಿಗೆ ಸಭೆ ನಿಲ್ಲಲ್ಲ, ನಮ್ಮ ಸೇವೆ ನಿಲ್ಲೋದಿಲ್ಲ. ದೇವರು ಹೇಳ್ತಾರೆ, ನನ್ನ ಸೇವಕನಾದ ಮೋಶೆ ಸತ್ತನು, ಆದರೆ ನೀನು ಎದ್ದು ಹಲ್ಲೆಲೂಯಾ ಸ್ವಾಧೀನ ಪಡಿಸ್ಕೊಳ್ಳಬೇಕಾದ ದೇಶವನ್ನ, ಅದರ ಕಡೆಗೆ ಜನರನ್ನ ಮುನ್ನಡೆಸು. ವಾಟ್ ಎ ಬ್ಯೂಟಿಫುಲ್ ವರ್ಡ್. ದೊಡ್ಡ ಜವಾಬ್ದಾರಿ ಇದೆ. ನನಗೊಂದು ಪ್ರಾಫಿಟಿಕಲ್ ಆಕ್ಟ್ ದೇವರು ಮಾಡಲಿಕ್ಕೆ ಹೇಳಿದ್ರು. ಅಮ್ಮ ಆಸ್ಪತ್ರೆಯಲ್ಲಿರುವಾಗ, ಐ ಡೋಂಟ್ ನೋ ವೈ ಐ ಸೆಡ್ ದಿಸ್. ಈ ಚೇರು 10ನೇ ತಾರೀಕು ಮದರ್ಸ್ ಡೇ. ಅಮ್ಮ ಇಲ್ಲ, ನನ್ನ ದುಃಖ ಇತ್ತು. ನಾನು ಹೇಳಿದೆ,
ಈ ಚೇರಲ್ಲಿ ತೆಗಿರಿ ಅಂದೆ. ಚೇರಲ್ಲಿ ತೆಗಿರಿ ಅಂದೆ. ಅಲ್ಲಿ ತಗೊಂಡೋಗಿಟ್ರು. ದುಃಖ ಇತ್ತು ಮನಸ್ಸಲ್ಲಿ. ಆದರೆ ಇವತ್ತು ಬೆಳಗ್ಗೆ ನಾನು ಬಂದಾಗ ನಾನು ಹೇಳ್ದೆ, ಆ ಚೇರ್ ತಂದೆ ಇಲ್ಲಿ ಇಡ್ರಿ ಅಂದೆ. ನೆನ್ನೆ ರಾತ್ರಿ ಐ ಥಿಂಕ್ ನೆನ್ನೆ ಐ ವಾಸ್ ಸೋ ಟಯರ್ಡ್. ಬೇಗ ಮಲಗಿದೆ ನಾನು. ಒಂದು 11-11:30 ಮಲಗಿಬಿಟ್ಟೆ ನಾನು. ಸ್ತೋತ್ರ. ನಿನ್ನೆ ರಾತ್ರಿ ಪರಿಶುದ್ಧಾತ್ಮ ನನಗೆ ಹೇಳ್ತನು, ಆ ಚೇರ್ ಎಂಟಿ ಆಗಿಲ್ಲ, ಅದು ಖಾಲಿ ಆಗಿಲ್ಲ. ನಾನು ಒಂದು ಹೇಳ್ತೀನಿ, ನನ್ನ ತಾಯಿಯ ಸ್ಥಾನವನ್ನು ಯಾರು ಅಲಂಕರಿಸಕ್ಕಾಗಲ್ಲ. ಮೋಶೆಯ ಸ್ಥಾನವನ್ನು ಯೋಶುವ ಅಲಂಕರಿಸಕ್ಕಾಗಲ್ಲ. ಮೋಶೆ ಇಸ್ ಎ ಗ್ರೇಟ್ ಲೀಡರ್. ಆಮೇಲೆ ಆದರೆ ದೇವರ ದೃಷ್ಟಿಯಲ್ಲಿ ದೈವಿಕವಾದ ಆಲೋಚನೆ ನೆರವೇರಬೇಕಾದ್ರೆ ಪ್ರಾಫೆಸಿ, ಜಾರ್ಡನ್ ಅಂಡ್ ಪೊಸೆಸಿಂಗ್, ಪ್ರವಾದನೆ ನೆರವೇರಬೇಕಾದ್ರೆ ಯೋರ್ದಾನ್ ಹೊಳೆ ದಾಟಬೇಕು. ಮೋವಾಬರ ತಗ್ಗು ಪ್ರದೇಶದಲ್ಲಿ ಈಗ ಇಸ್ರಾಯೇಲ್ ಜನ ಇದ್ದಾರೆ. ಲಿಸನ್ ಟು ಮೀ. ತಗ್ಗು ಪ್ರದೇಶದಲ್ಲಿದ್ದಾರೆ. ಅಲ್ಲಿಂದ ವಾಗ್ದಾನದ ಕನಾನ್ ದೇಶ, ಇದು ಎರಡರ ಮಧ್ಯದಲ್ಲಿ ಯೋರ್ದಾನ್ ಇದೆ. ಆ ಯೋರ್ದಾನ್ ನಮ್ಮ ಜೀವನದಲ್ಲಿ ಬರುವ ಸಂಕಟಗಳು, ಪ್ರಯಾಸಗಳು, ಹೋರಾಟಗಳು, ನಿನ್ನನ್ನು ಮುಳುಗಿಸ್ಬಿಡ್ತೀನಿ, ನಾನು ನಿನ್ನ ತಲೆ ಎತ್ತಲ್ಲ ಅನ್ನೋ ರೀತಿಯಲ್ಲಿ ಆ ಕಾಲದಲ್ಲಿ ದಡ ಮೀರಿ, ಸುಗ್ಗಿ ಕಾಲದಲ್ಲೆಲ್ಲ ದಡ ಮೀರಿ ಯೋರ್ದಾನ್ ಹೊಳೆ ಹರಿತಾ ಇದೆ. ಅದರ ಮುಂದೆ ಹೋಗಿ ನಿಲ್ಲೋದಕ್ಕೆ ಧೈರ್ಯ ಇಲ್ಲ, ಫೇಸ್ ಮಾಡೋದಕ್ಕೆ ಧೈರ್ಯ ಇಲ್ಲ. ದೇರ್ ಈಸ್ ಎ ಪ್ರಾಫೆಸಿ, ಪ್ರವಾದನೆ ಇದೆ, ವಾಗ್ದಾನ ಇದೆ. ಅದರ ಮುಂದೆ ಹೆಜ್ಜೆ ಇಡೋಕ್ಕೆ ಭಯ ಇದೆ. ಏನಾಗ್ಬಿಡುತ್ತೋ ಅನ್ನೋ ಆತಂಕ ಇದೆ. ಹಲ್ಲೆಲೂಯ. ಮಂಜೂಷ ಹೊತ್ತಂತ ಯಾಜಕರೇ, ನೀವು ದಡದಲ್ಲಿ ನಿಂತು ಸ್ತೋತ್ರ ಹೇಳೋರಲ್ಲ. ಪ್ರತಿಕೂಲಗಳನ್ನು ಕಂಡು ಅಲ್ಲಿ ನಿಂತು ಸ್ತೋತ್ರ ಹೇಳ್ಕೊಂಡಿರೋದಲ್ಲ. ದೇವರು ಹೇಳ್ತಾನೆ, ಮೋಶೆ ನನ್ನ ಸೇವಕನಾದ ಮೋಶೆ ಸತ್ತನು, ನೀನು ಎದ್ದೇಳು, ಎದ್ದು ಜನರನ್ನ ನಡೆಸೋ. ಇವತ್ತು ಆ ಬಲದಲ್ಲಿ ನಾನು ನಿಂತು ಹೇಳ್ತಾ ಇದ್ದೇನೆ. ಎಸ್ ಎಸ್, ನನ್ನ ತಾಯಿ ಹತ್ರ ಸ್ಯಾಕ್ರಿಫೈಸ್ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಬೆಲೆ ತೆತ್ತರು. ಅಂತ ಒಂದು ತಾಯಿ ಇನ್ನು ನನಗೆ ಸಿಗಲ್ಲ. ಆದರೆ ದೇವ್ರ ಸೇವೆ ಅಲ್ಲಿ ನಿಂತೋಗಲ್ಲ. ಇನ್ನೊಂದು ತಲೆಮಾರನ್ನ ದೇವರು ಎಬ್ಬಿಸ್ತಾನೆ. ವಿತ್ ಆಲ್ ಯುವರ್ ಪರ್ಮಿಷನ್, ನಿಮ್ಮೆಲ್ಲರ ಅನುಮತಿಯೊಂದಿಗೆ, ಕ್ಯಾನ್ ಐ ಡೂ ಒನ್ ಥಿಂಗ್? ನನಗೆ ಅನುಮತಿ ನೀವು ಕೊಡೋದಾದರೆ ಮುಂದಿನ ಒಂದು ತಲೆಮಾರು, ಐ ರಿಕ್ವೆಸ್ಟ್ ಮೈ ವೈಫ್, ಗೆಟ್ ಅಪ್. ಐ ನೋ she is young, she cannot, ಅವಳಿಗೆ ಅದರ ಸಾಮರ್ಥ್ಯ ಇರಲ್ಲ. ಬಟ್ ಈ ಸಭೆಗೆ ತಾಯಿಯಾಗಿ ಇನ್ನು ಈ ಜನರಿಗೆ ಪ್ರಾರ್ಥನೆ ಮಾಡೋದಕ್ಕೆ, ಒಡಕಿನಲ್ಲಿ ಒಬ್ಬೊಬ್ಬರ ಸಂಕಟಕ್ಕೂ ಮಧ್ಯರಾತ್ರಿಗಳಲ್ಲಿ ಎದ್ದು ಕುಳಿತು ಪ್ರಾರ್ಥನೆ ಮಾಡೋದಕ್ಕೆ, ಅಳೋದಕ್ಕೆ, ಎಕ್ಸಾಕ್ಟ್ಲಿ ದೇವರು ನನಗೆ ನಿನ್ನೆ ರಾತ್ರಿ ಹೇಳಿದ್ರಿಂದ ಇದನ್ನು ನಾನು ಮಾಡ್ತಾ ಇದ್ದೀನಿ. ಬಹಳ ಭಯದಿಂದ, ಭಕ್ತಿಯಿಂದ ಇದನ್ನು ಮಾಡ್ತಾ ಇದ್ದೀನಿ. ಐ ಡೋಂಟ್ ನೋ ಹೌ ಶಿ ಈಸ್ ಕೇಪಬಲ್. ಅವಳಿಗೆ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದಲ್ಲ, ನನ್ನ ದೇವರ ಮಾತಿಗೆ ವಿಧಿಯರಾಗಿ ಈ ಸಭೆಗಾಗಿ, ನನ್ನ ಜನರಿಗಾಗಿ ಒಡಕಿನ ಗೋಡೆಯಲ್ಲಿ ನಿಂತು ಕಣ್ಣು ನೀರಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ತಾಯಿಯ ಸ್ಥಾನದಲ್ಲಿ ನಾನು ಅವಳನ್ನ
ಕುಳ್ಳಿರಿಸುವುದರ ಮೂಲಕ. ಇಟ್ಸ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಇದೊಂದು ಸಾಧಾರಣವಾದ ಕಾರ್ಯ ಅಲ್ಲ, ಇದು ಜವಾಬ್ದಾರಿ. ಇನ್ನೂ ಹೆಚ್ಚಾಗಿ ಜನರನ್ನ ಪ್ರೀತಿಸೋದಿಕ್ಕೆ, ಇನ್ನೂ ಹೆಚ್ಚಾಗಿ ಜನರಿಗಾಗಿ ಪ್ರಾರ್ಥನೆ ಮಾಡೋದಿಕ್ಕೆ, ಹಿಂದೆಂದೂ ಕಾಣದೇ ಇರುವ ರೀತಿಯಲ್ಲಿ ದೈವಾಭಿಷೇಕ, ದೈವಿಕವಾದ ಜ್ಞಾನ, ದೈವಿಕವಾದ ವರ, ಜನರನ್ನ ಪ್ರೀತಿಸಿ ನಡೆಸೋದಕ್ಕೆ ಬೇಕಾದ ಬಲ, ಕೃಪೆ ದೇವರು ದಯಪಾಲಿಸಲಿ ಅಂತ ಹೇಳಿ ಈ ಸಭೆಗೆ ತಾಯಿ ಇಲ್ಲ ಅಂತ ಹೇಳಬಾರ್ದು. ಒಂದು ತಾಯಿ ಇದ್ದಾಳೆ ಅನ್ನೋ ಸ್ಥಾನದಲ್ಲಿ I request her to sit down. The church never going to defeat. ಸಭೆ ಒಂದು ಕಾಲದಲ್ಲಿ ಸೋಲೋದಿಲ್ಲ. ನಾವು ಸೋತು ಸುಣ್ಣ ಆಗೋದು ಇಲ್ಲ. ನಾವು ಜಯಶಾಲಿಗಳಾಗಿರ್ತೇವೆ. ಕರಗಳನ್ನು ತಟ್ಟಿ ದೇವರಿಗೆ ಮಹಿಮೆ ಕೊಡ್ರಿ. ಇದು ಯಾವುದೋ ಒಂದು ಕುಟುಂಬವನ್ನು ಹೊಗಳಿ ಅಥವಾ ಹೆಂಡತಿನ ಹೊಗಳೋದಕ್ಕೋಸ್ಕರ ಮಾಡಿದ ಕಾರ್ಯ ಅಲ್ಲ, 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 ಅಲ್ವೇ ಅಲ್ಲ. ಅಷ್ಟು ಕಾನ್ಫಿಡೆಂಟ್ ಇದ್ದದ್ರಿಂದನೇ ಪ್ರವಾದನೆ ಶಬ್ದ, ಪ್ರಾಫಿಟಿಕಲ್ ಆ್ಯಕ್ಟಿಗೆ ನಾನು ತಯಾರಾಗಿದ್ದು. ಅದರಿಂದಲೇ ವೆನ್ ಐ ಕೇಮ್ ಇನ್ಸೈಡ್, ಒಳಗಡೆ ಬಂದಾಗಲೇ ನಾನು ಹೇಳಿದೆ, ಬ್ರಿಂಗ್ ದಟ್ ಚೇರ್ ಟು ದೇರ್. ದೇವರು ಮುಂದೆ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಹೋಗುವಂಥ ಕಾರ್ಯಗಳಿಗೆ ಸಿದ್ಧತೆ ಮಾಡ್ತಿರುವಂಥ ಯುಗ. ಎ ನ್ಯೂ ಸೀಸನ್. ಆಮೆನ್. ಸೀಸನ್ ಬದಲಾವಣೆ ಆಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ಒಂದೆರಡು ನಿಮಿಷ ನಾನು ಈ ಡ್ಯೂಟ್ರಾನಮಿ, ಜಾಗ ಇಲ್ಲ, you have to carry the Bible. ಬ್ರದರ್, ನನಗೆ ದೇವರಾತ್ಮನೆ ಹೇಳ್ತಾ ಇರೋದ್ರಿಂದ ಹೇಳ್ತಾ ಇದ್ದೀನಿ, ಸ್ಟಾರ್ಟ್ ಪ್ರೀಚಿಂಗ್, ಸ್ಟಾರ್ಟ್ ಪ್ರೀಚಿಂಗ್, ಸ್ಟಾರ್ಟ್ ಪ್ರೀಚಿಂಗ್. ಸಮಥಿಂಗ್, ಒಂದು ಯುಗ ಚೇಂಜ್ ಆಗ್ತಾ ಇದೆ. ಸ್ಟಾರ್ಟ್ ಪ್ರೀಚಿಂಗ್. ನನ್ನ ಜಾಗ ಇಲ್ಲ ಅಂತ ಕೊಟ್ಟೆ, ಬಟ್ ನಾನು ರಿಟರ್ನ್ ಬಂದಾಗ ದೇವರು ಹೇಳಿದ್ರು ಟೆಲ್ ಹಿಮ್ ಅಂತ. ಅದಕ್ಕೆ ಹೇಳಿದೆ ಸ್ಟಾರ್ಟ್ ಪ್ರೀಚಿಂಗ್. ಧರ್ಮೋಪದೇಶ ಕಾಂಡ ಪುಸ್ತಕ ಮತ್ತು ಯೋಶುವನ ಪುಸ್ತಕ, ಇದು ಎರಡಕ್ಕೂ ಬಹಳ ಜೋಡಣೆ ಇದೆ. ಮೋಶೆ ಇಸ್ರಾಯೇಲ್ ಜನರನ್ನ ಆತ್ಮಿಕವಾಗಿ ಸಿದ್ಧತೆಗೊಳಿಸಿದವನು. ಡ್ಯೂಟನಾಮಿಯಲ್ಲಿ, ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ. ಡ್ಯೂಟನಾಮಿ ಅಂದರೆ ಸೆಕೆಂಡ್ ಲಾ, ಎರಡನೇ ನಿಯಮ. ನಿಮಗೆ ಅದರ ಬಗ್ಗೆ ನಾನು ಆಲ್ರೆಡಿ ಪ್ರೀಚ್ ಮಾಡಿದ್ದೀನಿ. ಒಂದು ತಲೆಮಾರು ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿದಾಗ ಮರುಭೂಮಿಯಲ್ಲಿ ಉರಿ ಮಂಡಳಗಳಿಂದ ಅವರನ್ನ ನಾಶ ಮಾಡಿದರು. ಮೊದಲನೇ ಆಜ್ಞೆ ದೇವರು ಸಿನಾಯಿ ಪರ್ವತದಲ್ಲಿ ದೇವರು ಅವನಿಗೆ ಆಜ್ಞೆ ಕೊಡ್ತಾ ಇದ್ದಾನೆ, ಕಲ್ಲಿನ ಹಲಿಗೆಯಲ್ಲಿ ಕೆತ್ತಿದಂಥದ್ದು. ಈ ಮನುಷ್ಯರು ಮೊಂಡರಾದಾಗ ಅದನ್ನು ಹೊಡೆದಾಕ್ಬಿಡ್ತಾನದೆ ಮೋಶೆ. ಈ ಜನರ ಮೇಲೆ ದೈವ ಕೋಪ ಬರುತ್ತೆ. ಒಂದು ತಲೆಮಾರು ದೇವರಿಗೂ ದೈವರ ನಾಯಕತ್ವಕ್ಕೆ ವಿರುದ್ಧವಾಗಿ ಗುಣಗುಟ್ಟದ ಆ ತಲೆಮಾರಿನ ವಾಗ್ದಾನ ದೇಶಕ್ಕೆ ಸೇರಿಸದೆ ಒಂದು ನ್ಯೂ ಜನರೇಷನ್ ದೇವರು ಎಬ್ಬಿಸೋದನು. ಅವರಿಗೆ ಕೊಡ್ತಾ ಇರುವಂತ ಎರಡನೇ ನಿಯಮನೇ ಧರ್ಮೋಪದೇಶ ಕಾಂಡ ಪುಸ್ತಕ. ಧರ್ಮೋಪದೇಶ ಕಾಂಡ ಪುಸ್ತಕ ರಿಪೀಟೆಡ್ ಲಾ. ತಂದೆಯಾದ ದೇವರು ಮೊದಲು ಕೊಟ್ಟ ಆಜ್ಞೆಗಳನ್ನೇ ಎರಡನೇ ಸಲ ರಿಪೀಟ್ ಮಾಡಿ ಹೇಳೋದು ಈ ಹೊಸ ತಲೆಮಾರಿಗೆ ಹೇಳ್ತಾ ಇದ್ದಾನೆ. ನಿಮಗೆ ಗೊತ್ತಾ,
ನನ್ನ ತಾಯಿ ತೀರ್ಕೊಳೋದಕ್ಕೆ ಅದರ ಹಿಂದಿನ ದಿನ ಮಂಗಳವಾರ ಮುಂಜಾನೆ ನಮ್ಮ ತಾಯಿ ಸಾಯ್ತಾರೆ. ಸೋಮವಾರ ನಾನು, ಪಾಸ್ಟರ್ ಹ್ಯಾನಿಸನು, ಪಾಸ್ಟರ್ ಡೇಲ್, ಟಫಾರ, ನಮ್ಮ ಮಕ್ಕಳು, ನಾವುಗಳು, ಅವ್ರ ಕುಟುಂಬ ಎಲ್ಲ ಮನೆಯಲ್ಲಿ ಸೇರಿದ್ವಿ. ಅಲ್ಲಿ ನಡೆದ ಘಟನೆ ಯಾವ ರೀತಿ ನಾನು ಸೇವೆಗೆ ಬಂದೆ, ಅದರ ಹಿಂದುಗಡೆ ನನ್ನ ತಾಯಿಯ ಪಾತ್ರ ಏನು ಎಂಬುದನ್ನು ಎಳೆಯಾಗಿ ಬಿಡಿಸಿ ಹೇಳುವಾಗ ನನ್ನ ಮಕ್ಕಳು ಎಲ್ಲ ಕೇಳಿಸ್ಕೊತಾ ಇದ್ರು. ಆಗ ಅನ್ಸನ್ ಜೊತೆಯಲ್ಲೇ ಹೇಳ್ತಾ ಇದ್ರು ಒಂದು ಮಾತು, ಸಮಥಿಂಗ್ ಯಹೂದ್ಯರ ಪ್ರಮಾಣದಲ್ಲಿ ಅವರಿಗೆ ಪ್ರಧಾನವಾಗಿ ಯಹೂದ್ಯರ ಅವರ ಕಲ್ಚರ್, ಅವರ ಸಂಸ್ಕೃತಿ ಪ್ರಕಾರ ಒಂದು ತಲೆಮಾರು ಅವ್ರನ್ನ ದೇವರು ಹೇಗೆ ನಡೆಸಿದ್ರು, ಅವರು ಯಾವ ರೀತಿ ಆಶೀರ್ವದಿಸಲ್ಪಟ್ರು ಅನ್ನೋದನ್ನು ಮುಂದಿನ ತಲೆಮಾರಿಗೆ ಹೇಳ್ತಾನೆ ಬರ್ತಾ ಇದ್ರು. ಟೆಸ್ಟಿಫೈಯಿಂಗ್, ಸಾಕ್ಷಿ ಹೇಳ್ತಾ ಇದ್ರು. ಸೋಮವಾರ ಅದೇ ಸಾಕ್ಷಿನೇ ಅಲ್ಲಿ ನಡೆದಿದ್ದು. ನನ್ನ ತಾಯಿ ಪ್ರಾರ್ಥನೆ ಮಾಡ್ತಾ ಇದ್ದಿದ್ದು, ನನ್ನ ಜೀವನ ಶೈಲಿ ಬದಲಾವಣೆ, ಇದೆಲ್ಲ ಮಾತಾಡಿದ್ವಿ. ಆಗ ಪಾಸ್ಟರ್ ಆನ್ಸನ್ ಒಂದು ಮಾತು ಹೇಳ್ತಾ ಇದ್ರು, ಯಾಕೆ ನಾವು ಇವತ್ತನ್ನೆಲ್ಲ ಮಾತಾಡ್ತಾ ಇದ್ವಿ ಗೊತ್ತಿಲ್ಲ, ಬಟ್ ವಿ ಆರ್ ಗ್ಲೋರಿಫೈಯಿಂಗ್ ದ ಲಾರ್ಡ್. ದೇವರಿಗೆ ಮಹಿಮೆ ಕೊಡ್ತಾ ಇದ್ವಿ. ಆಮೇನ್. ಮೋಶೆ ಜನರನ್ನ ಆತ್ಮಿಕವಾಗಿ ಪುಷ್ಟಿಗೊಳಿಸಿದಂಥ ಮನುಷ್ಯ. ದ ಲಾ ರಿಪೀಟೆಡ್ಲಿ, ಡ್ಯೂಟನಾಮಿ ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ದ ಲಾ ಇಸ್ ರಿಪೀಟೆಡ್. ಮೂರನೇದಾಗಿ ಯೋಶುವನನ್ನ ನಾಯಕನಾಗಿ, ನೆಕ್ಸ್ಟ್ ಲೀಡರ್ ಆಗಿ ದೇವರು ಆಯ್ಕೆ ಮಾಡಿದನು. ನಾಲ್ಕನೇದಾಗಿ ಇಸ್ರಾಯೇಲ್ ಜನರು ವಾಗ್ದಾನ ದೇಶದ ಗಡಿ ಭಾಗದಲ್ಲಿ ಬಂದು ನಿಂತಿದ್ದಾರೆ. ಗಡಿ ಭಾಗದವರೆಗೂ ಬಂದು ನಿಲ್ಲೋದೇ ಧರ್ಮೋಪದೇಶ ಕಾಂಡದ ಮುಕ್ತಾಯ. ಆದರೆ ಯೋಶುವನ ಪುಸ್ತಕ ಆರಂಭವಾಗೋದು ಮೋಶೆ ಸತ್ತನು. ಯೋಶುವ ಜನರನ್ನ ಮುಂದೆ ನಡೆಸಿದನು. ಯೋಶುವನ ಪುಸ್ತಕ ಇಸ್ರಾಯೇಲರು ಯೋರ್ದಾನ್ ಹೊಳೆಯನ್ನ ದಾಟಿ ಆಚೆ ದಡದಲ್ಲಿ ದೇವರು ವಾಗ್ದಾನ ಮಾಡಿದ ದೇಶವನ್ನ ಸ್ವಾಧೀನ ಮಾಡ್ಕೊಳ್ತಾ ಇರೋದು. ದೇವರು ಹೇಳಿದ ವಾಗ್ದಾನ ಒಂದು ತಪ್ಪಿ ಹೋಗಲಿಲ್ಲ, ಒಂದು ತಪ್ಪಿ ಹೋಗಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೇನೆ. ಯೋಶುವನ ಪುಸ್ತಕ 21:45 ಹೇಳುವ ಪ್ರಕಾರವಾಗಿ ಯೆಹೋವನಾದ ದೇವರು ಇಸ್ರಾಯೇಲರಿಗೆ ಮಾಡಿದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲ ನೆರವೇರಿತು, ಎಲ್ಲ ನೆರವೇರಿತು. ಲಿಸನ್ ಟು ಮೀ, ದಿಸ್ ಇಸ್ ಸೋ ಇಂಪಾರ್ಟೆಂಟ್. ಹಾಗಂತ ಎಲ್ಲ ಮುಗಿದೋಯ್ತು, ಯುದ್ಧ ಮುಗಿದೋಯ್ತು ಅಂತ ತಿಳ್ಕೊಂಬೇಡಿ. ವೆನ್ ದೇ ಪೊಸೆಸಿಂಗ್, ಅವರು ಸ್ವಾಧೀನ ಮಾಡ್ಕೊಳ್ಳಕ್ಕೆ ಮುಂದೆ ಬರುವಾಗ ದೇವರ ವಾಕ್ಯ ಹೇಳ್ತದೆ, ಯೋಶುವನು 32 ಅರಸರುಗಳ ಸಂಗಡ ಯುದ್ಧ ಮಾಡಿ ಯುದ್ಧವಿಲ್ಲದೆ ಯಾವುದನ್ನ ಸ್ವಾಧೀನ ಮಾಡಿಕೊಳ್ಳಿಲ್ಲ, ಎಲ್ಲವನ್ನ ಯುದ್ಧದ ಮೂಲಕ ಸ್ವಾಧೀನ ಮಾಡಿಕೊಂಡು. ದಟ್ ಮೀನ್ಸ್ ಬ್ಯಾಟಲ್ ಇನ್ನೂ ಇದೆ, ಸ್ವಾಧೀನ ಪಡಿಸ್ಕೊಳ್ಬೇಕಾದದ್ದು ಬಹಳ ಇದೆ. ಹೋರಾಟ ನಿಂತೋಗೋದಲ್ಲ, ಹೋರಾಟ ಇರುತ್ತೆ. ಅದಕ್ಕೆ ದೇವರು ಯೋಶುವನಿಗೆ ಹೇಳುವ ಒಂದು ಮಾತು, ನೀನು ಅಂಜದಿರು, ಎದರದಿರು, ಧೈರ್ಯದಿಂದಿರು. ಯೆಹೋವನಾದ ದೇವರು ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡನೂ ಇರ್ತೇನೆ. Come on, somebody shout hallelujah.
We are stepping into new season. ದೇವರ ಯೋಶುವನಿಗೆ ಹೇಳ್ತಾ ಇರೋದು, ಎದ್ದೇಳು, ರೈಸ್. ಒಂದು ಪದ ನನ್ನನ್ನು ಬಲಪಡಿಸ್ತು. ನಾನು ಹೇಳಿದೆ, ಆರಂಭದಲ್ಲಿ ಹೇಳಿದೆ, ನಾನಿವತ್ತು ಪ್ರಸಂಗನೂ ಮಾಡಬಾರ್ದು, ಬಟ್ ಸಮಥಿಂಗ್ ನನ್ನ ಒಳಗಡೆ ಬಿದ್ದೋಗ್ಬೇಡ, ಎದ್ದೇಳು, ಎದ್ದೇಳು. ಮನುಷ್ಯನು ಸಹಿಸಬಹುದಾದ ಶೋಧನೆ ಹೊರತು ಅದಕ್ಕಿಂತ ಹೆಚ್ಚಿನದನ್ನು ಬರಗೊಡಿಸದೇ ಇರುವ ದೇವರು. ಅವನ ಶೋಧನೆ ಬರುತ್ತಲೇ ತಪ್ಪಿಸ್ಕೊಳ್ಳ ಮಾರ್ಗವನ್ನು ಸಿದ್ಧ ಮಾಡುವ ನಂಬಿಗಸ್ತನಾದ ದೇವರು. ಎಂಥ ಪ್ರಯಾಸಗಳು ಹೋರಾಟಗಳು ಬಂದರು, ಚರ್ಚ್ ವಿಲ್ ನಾಟ್ ಗೋ ಡೌನ್. ನಾವು ಕೆಳಗಡೆ ಹೋಗೋದಿಲ್ಲ. ಇಲ್ಲೊಂದೊಂದು ಕುಟುಂಬಗಳು, ಒಂದೊಂದು ದೈವ ಜನರು ಆತ್ಮಿಕವಾಗಿ ನಾವು ಕುಸಿದು ಹೋಗೋದಿಲ್ಲ. ನಾವು ಇನ್ನೂ ಬಲವಾಗಿ ಪುಟ್ಟದು ಹೇಳ್ತೇವೆ, ಇನ್ನೂ ಬಲವಾಗಿ ಪುಟ್ಟದು ಹೇಳ್ತೇವೆ. ಆ ನಂಬಿಕೆ ಉಳ್ಳವರು ಮಾತ್ರ ಶಬ್ದ ತೆಗೆದ ದೇವರಿಗೆ ಮಹಿಮೆ ಕೊಡ್ರೆ. ಹಲ್ಲೆಲೂಯಾ. ನೀನೀಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ಆಮೇಲೆ ಇಸ್ರಾಯೇಲಿಗೆ ಕೊಡುವ ದೇಶಕ್ಕೆ ಹೋಗು. ಇದು ಕೇವಲ ಭೌಗೋಳಿಕವಾದಂಥ ಪರಿವರ್ತನೆ ಅಲ್ಲ. ಎಸ್, ಮೋವಾಬ್ ತಗ್ಗುಗಳಲ್ಲಿದ್ದಾರೆ, ಐಗುಪ್ತ ದೇಶದಲ್ಲಿದ್ದಾರೆ. ಸ್ಟಿಲ್ ದ ಬಾರ್ಡರ್ ಇಸ್ ಅದು ಮೋವಾಬ್ ತಗ್ಗುಗಳು. ದಟ್ ಈಸ್ ದ ಬಾರ್ಡರ್. ಸೋತ್ರ ಕರ್ನಾಟಕಕ್ಕೂ ತಮಿಳ್ನಾಡಿಗೂ ಬಾರ್ಡ್ರು ಹೊಸೂರು ಅಂದಂಗೆ. ಸೋತ್ರ ಅತ್ತಿ ಬೆಲೆನ, ಅತ್ತಿ ಬೆಲೆ. ಅಲ್ಲಿ ಹತ್ತು ಕಡೆಯಿಂದ ಬರೋರು ಅವರು ಓದ್ತಾರೆ, ಕರ್ನಾಟಕಕ್ಕೆ ಸ್ವಾಗತ, ಸುಸ್ವಾಗತ. ಇಲ್ಲಿಂದ ಹೋಗುವವರಿಗೆ ಒಂದು ಬೋರ್ಡ್ ಕಾಣ್ತೀವಿ, ಕರ್ನಾಟಕಕ್ಕೆ ನೀವು ಭೇಟಿ ಕೊಟ್ಟಿದ್ದಕ್ಕೆ ವಂದನೆಗಳು. ಸೋತ್ರ ಬಾರ್ಡ್ರದು. ಆಮೇಲೆ ಈಗ ಮೋವಾಬಿನ ತಗ್ಗಿನಲ್ಲಿ ಇಸ್ರಾಯೇಲ್ ಜನ ಇದ್ದಾರೆ. ಆಚೆ ದಡದಲ್ಲಿ 10 ಕಡೆ ವಾಗ್ದಾನದ ಕನಾನ್ ದೇಶ ಇದೆ. ದೇವರು ಹೇಳ್ತಾನೆ, ನೀನು ಎದ್ದು ಪ್ರಜಾ ಸಹಿತವಾಗಿ ಹೋಗಿ ನಿನ್ನ ದೇವರಾದ ಯೆಹೋವನು ವಾಗ್ದಾನ ಮಾಡಿದ ಪ್ರಕಾರ ದೇಶವನ್ನ ಸ್ವಾಧೀನಪಡಿಸ್ಕೊ ಹೋಗು. Come on, somebody shout hallelujah. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಹೇಳೋದು ಅರ್ಥ ಆಗ್ತಾ ಇದೆಯಾ? ಮೋಸೆ ಸತ್ತನು. 2 ಸಾರಿ ನಾವು ಪದ ಕಾಣ್ತೀವಿ, ಮೋಸೆ ಸತ್ತನು. ನಾನು ಯೋಚನೆ ಮಾಡಿದೆ, ಯಾಕೆ ಮೋಸೆ ಸತ್ತು ಗೊತ್ತು. ಅದನ್ನು ಯಾಕೆ 2 ಸತಿ ಹೇಳಬೇಕು? ದೇವರು ಏನಾದರೂ ಘೋಷಣೆ ಮಾಡಬೇಕಾದ್ರೆ ಕನ್ಫರ್ಮೇಷನ್ ಆಫ್ಟರ್ ಕನ್ಫರ್ಮೇಷನ್ ಕೊಡ್ತಾನೆ. ಅಲ್ಲಿಂದ ಭೌಗೋಳಿಕವಾದಂಥ ಒಂದು ಶಿಫ್ಟ್ ಅಲ್ಲ, ಸ್ಥಳ ಬದಲಾವಣೆ ಅಲ್ಲ, ಅದರಲ್ಲಿ ಒಂದು ದೊಡ್ಡ ಶಿಫ್ಟ್ ನಡೀತಾ ಇದೆ. ನನ್ನ ತಾಯಿ ನಮ್ಮ ಮನೆ ಅಡ್ರೆಸ್ಸಿಂದ ಇಲ್ಲಿ ವೈಪೌಟ್ ಆದರು, ನಮ್ಮಪ್ಪನ ಮನೆಯಲ್ಲಿ ರೆಸಿಡೆನ್ಸ್ ಚೇಂಜ್ ಮಾಡಿದ್ರು, ಮನೆ ಬದಲಾವಣೆ ಮಾಡಿದ್ರು. ಆಮೇನ್ ಮನೆ ಬದಲಾವಣೆ ಆಯಿತು. ಆಮೇಲೆ ಇಲ್ಲಿ ರೋಗಿ ಆಗಿರ್ಬೋದು, ಅಲ್ಲಿ ರೋಗಿ ಅಲ್ಲ. ಇಲ್ಲಿ ಬಲಹೀನಳಾಗಿರ್ಬೋದು, ಅಲ್ಲಿ ಬಲಹೀನಳಲ್ಲ. ಇದರ
ಇದರಲ್ಲೊಂದು ಮರ್ಮ ಇದೆ. ಸ್ಪಿರಿಚುವಲ್ ರಿಲಮ್ಮಲ್ಲಿ, ಆತ್ಮಿಕ ಮಂಡಳದಲ್ಲಿ ಏನೇನೋ ಪರಿವರ್ತನೆಗಳು ಬರ್ತಾ ಇದೆ. ಹಲ್ಲೆಲೂಯಾ. ಕೆಲವೊಂದು ವಾಗ್ದಾನಗಳು ನೆರವೇರೋದಕ್ಕೆ ಮುಂಚೆ ಗೋಧಿ ಕಾಳು ಒಂಟಿಯಾಗಿದ್ದರೆ ಅದು ಫಲ ಕೊಡೋದಿಲ್ಲ. ಅದು ನೆಲಕ್ಕೆ ಬಿದ್ದು ಸತ್ತರೆ 100 ಫಲ ಅದರಿಂದ ಹೊರಗಡೆ ಬರುತ್ತೆ. ಐ ಸ್ಟ್ರಾಂಗ್ಲಿ ಬಿಲೀವ್ ಅಮ್ಮ ಸತ್ತಿಲ್ಲ, ಅದರ ಗುರುತಾಗಿ 100 ಫಲಗಳು ಇವತ್ತು ತಲೆಮಾರುಗಳು, ಪ್ರಾರ್ಥನಾ ವನಿತೆಯರು, ಪ್ರವದಿಸುವ ಮಹಿಳೆಯರು, ದೈವ ಸುವಾರ್ತೆ ಸಾರುವವರು, ವೀರ ವನಿತೆಯರು, ಯಂಗರ್ ಜನರೇಷನ್ ಇಲ್ಲಿಂದ ಎದ್ದು ಬರ್ತಾ ಇದೆ. ಭೌಗೋಳಿಕವಾದ ಬದಲಾವಣೆ ಮಾತ್ರವಲ್ಲ, ಇದೊಂದು ಆತ್ಮಿಕವಾದ ಪರಿವರ್ತನೆ. ಇದು ಕೇವಲ ಭೌಗೋಳಿಕವಾದ ಬದಲಾವಣೆ ಅಲ್ಲ, ಇದು ವಾಗ್ದಾನ, ಅಧಿಕಾರ ಮತ್ತು ವಾಗ್ದಾನಗಳ ನೆರವೇರಿಕೆಯ ಆಧ್ಯಾತ್ಮಿಕವಾದ ಪರಿವರ್ತನೆ. ಆಧ್ಯಾತ್ಮಿಕವಾದ ಪರಿವರ್ತನೆ, ಸಮಥಿಂಗ್ ಸ್ಪಿರಿಚುವಲ್ ರಿಲಮ್ನಲ್ಲಿ ಇದುವರೆಗೂ ಪ್ರಾರ್ಥನೆ ಮಾಡಿದ ರೀತಿಯಲ್ಲ. ನಿನ್ನ ಪ್ರೇಯರ್ ಲೈಫ್ ಚೇಂಜ್ ಆಗುತ್ತೆ. ನಿನ್ನ ಶಬ್ದಕ್ಕೆ ಅಧಿಕಾರ ಬರುತ್ತೆ. ಸಮಥಿಂಗ್ ಗಾಡ್ ಈಸ್ ಟ್ರಾನ್ಸ್ಫರಿಂಗ್. ನಾವು ಟ್ರಾನ್ಸಿಷನ್ ಸ್ಪಿರಿಟ್, ನಾವು ಪೀರಿಯಡಲ್ಲಿದ್ದೇವೆ. ಅದಕ್ಕೆ ದೇವರು ಹೇಳಿದನು, ವಿ ಆರ್ ಗೋಯಿಂಗ್ ಟು ಗೆಟ್ ಇನ್ ಟು ದಿ ನ್ಯೂ ಸೀಸನ್, ಸ್ಟೆಪ್ಪಿಂಗ್ ಇನ್ ಟು ಎ ನ್ಯೂ ಸೀಸನ್. ಒಂದು ಹೊಸ ಯುಗದ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾವೆ. ಅದನ್ನು ನಂಬುವವರು ಯಾರಾದರೂ ಇದರ ಒಳಗಡೆ ಇರೋದಾದರೆ, ಕುಳಿತಲ್ಲೋ ನಿಂತಲ್ಲೋ ಹೇಗಾದರೂ ಕಾಲ್ನಾದರೂ ಚಲಿಸಿ ಹೇಳ್ರಿ, ನಾನೊಂದು ಹೊಸ ಯುಗದ ಕಡೆಗೆ ಹೆಜ್ಜೆ ಇಡ್ತಾ ಇದ್ದೇನೆ. ಕೆಲವೊಂದನ್ನು ಸ್ವಾಧೀನ ಮಾಡಿಕೊಳ್ತೇನೆ, ಕೆಲವೊಂದರ ಮೇಲೆ ಅಧಿಕಾರ, ಕೆಲವೊಂದು ಅಭಿಷೇಕ, ವಾಗ್ದಾನ ನೆರವೇರಿಕೆ. ಇಟ್ ಇಸ್ ನಾಟ್ ಸಿಂಪ್ಲಿ ಸುಮ್ಮನೆ ಕೇಳೋದಲ್ಲ, ಒಂದು ದೈವಿಕವಾದ ಚಾಲನೆಯೊಂದಿಗೆ ಇದು ನಡೆಯುತ್ತೆ. ಪ್ರತಿ ಸೀಸನ್ ನಿನ್ನ ಜೀವನದಲ್ಲಿ ಏನಾದರೂ ಯುಗಗಳು ಬದಲಾವಣೆ ಆಗಕ್ಕೆ ಮುಂಚೆ ದೇವರದನ್ನು ಘೋಷಣೆ ಮಾಡ್ತಾನೆ. ಇವತ್ತು ನಾನು ಅದನ್ನು ಘೋಷಣೆ ಮಾಡ್ತಾ ಇದ್ದಾನೆ. ಹೇ ವಿಕ್ಟರಿ ಇಂಟರ್ನ್ಯಾಷನಲ್ ಅಸೆಂಬ್ಲೀಸ್ ಆಫ್ ಗಾಡ್ ಸಭೆಯೇ, ಶತ್ರು ಹೇಳ್ದ, ಪ್ರಾರ್ಥನೆ ಮಾಡಿದ ತಾಯಿ ಹೋದ್ರು, ಇನ್ನು ಇವರ ಬೆಳೆ ಬೇಯಲ್ಲ. ನಾನು ಶತ್ರುವಿನ ಅವನ ಕಿವಿ ಕೇಳಂಗೆ, ಕಾರಣ ಅದನ್ನು ಹೇಳೋಕ್ಕೆ ಕಾರಣ ಇದೆ. ಅವನ ಕೆಪ್ಪ, ಅವನ ಕಿವಿ ಕಿವಿಡ, ಅವನು ಕೇಳಂಗೆ ಘೋಷಣೆ ಮಾಡ್ತಾ ಇದ್ದಾನೆ. ಒಂದು ಮೋಶೆ ಸತ್ತರೆ ಏನಂತೆ, ನೆಕ್ಸ್ಟ್ ಯೋಶುವನನ್ನ ದೇವರು ಎಬ್ಬಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಒಂದು ಯುಗ ಮುಗಿದ್ರೆ ಏನಂತೆ, ಹಲ್ಲೆಲೂಯಾ. ಡ್ಯೂಟರಾಮಿ ಮುಗಿದ್ರೆ ಜೋಶುವ ಅಂತ ಹೇಳ್ತಾನೆ. ಧರ್ಮಶಾಸ್ತ್ರ, ಧರ್ಮೋಪದೇಶ ಕಾಂಡ ಯುಗ ಮುಗಿದ್ರೆ ಯೋಶುವನ ಯುಗ ಆರಂಭವಾಗುತ್ತೆ. ಒಂದು ಎರ ಮುಗೀತು, ಒಂದು ಯುಗ ಮುಗೀತು. ದ ನ್ಯೂ ಯುಗ. ಆರ ಪಕ್ಕದಲ್ಲಿರೋರಿಗೆ ಬೆನ್ ತಟ್ಟಿ ಹೇಳ್ರಿ, ಹೊಸ ಯುಗ ಆರಂಭವಾಗ್ತಾ ಇದೆ. ದೇವರಿಗೆ ಇಷ್ಟ ಇಲ್ಲ ನೀನು ಇಮೋಷನಲ್ ಆಗಿ ಉದ್ವೇಗದಲ್ಲಿ ಅಳುತ್ತಾ ಕುತ್ಕೊಳ್ಳೋದು. ಐ ಡೋಂಟ್. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಎಸ್, ವಿ ಕ್ಯಾನ್ ಇಮೋಷನಲ್. ಅಳಬೇಕಂದ್ರೆ ನಾನು ಕುತ್ಕೊಂಡು ರಾತ್ರಿ ಆಗಲೂ ಕುತ್ಕೊಂಡು ಅಳ್ತಾ ಇರ್ಬೋದು. ಯೋಶುವನಿಗೆ ಯಾಕೆ ಈ ಮಾತನ್ನು ಹೇಳಿದ್ರು? ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲಿ ಒಂದೆರಡು ಕಾರ್ಯಗಳು ನಿಮ್ಮ ಅರಿವಿಗೆ ತಂದು ನಿಲ್ಲಿಸ್ತೀನಿ ನಾನು. ಬೇಗನೆ 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 ಬೇಗನೆ
ಧರ್ಮೋಪದೇಶ ಕಂಡ ಪುಸ್ತಕ ಅದರ 34ನೇ ಅಧ್ಯಾಯದ 8ನೇ ವಾಕ್ಯ. 34:8. ಮೋವಾಬ್ಯರ ಮೈದಾನದಲ್ಲಿ ಇಸ್ರಾಯೇಲರು ಮೋಶೆಗೋಸ್ಕರ 30 ದಿನ ದುಃಖಿಸಿದರು. 30 ದಿನ ದುಃಖಿಸಿದರು. ಅಲ್ಲಿಗೆ, ಒಂದು ನಿಮಿಷ ಪಾಸ್ಟರ್, ಅಲ್ಲಿಗೆ ಮೋಶೆಯ ಪ್ರಲಾಪದ ದಿನಗಳು ಮುಗಿದವು. ಇವತ್ತು ನಾನು ಅದನ್ನೇ ಹೇಳಕ್ ಬಂದೆ. ಅವತ್ತು 30 ದಿನ, ಇವತ್ತು 3ನೇ ದಿನ. ಕೆಲವರ ಪ್ರಲಾಪಗಳು ಮುಗಿಯಿತು, ಕೆಲವರ ದುಃಖ ಮುಗಿಯಿತು. ಎಸ್, ವಿ ನೋ, ನಮಗೆ ಗೊತ್ತು. ಸಭೆ ಧೈರ್ಯ ಕೆಡಬೇಡ್ರಿ, ಸಭೆ ಮುಂದೆ ನುಗ್ತೇವೆ. ಕರ್ನಾಟಕ ಉಜ್ಜೀವನ ಕಾಣವರೆಗೂ. ನಾಳೆ ನಾನು ಸತ್ರು ನೀವು ಅಳಬಾರ್ದು. ಧೈರ್ಯವಾಗಿ ಮುಂದೆ ಹೋಗ್ರಿ. ದೈವ ರಾಜ್ಯ ಕಟ್ಟೋಣ, ದೇವರು ಕೊಟ್ಟಿರುವ ಸೇವೆ ಮಾಡೋಣ, ದೈವ ನಿಯೋಗಕ್ಕೆ ಬದ್ಧರಾಗಿರೋಣ. ವ್ಯಕ್ತಿ ಅಲ್ಲ ಮುಖ್ಯ, ದೈವ ವಾಗ್ದಾನ ಮುಖ್ಯ, ದೈವ ಪದ್ಧತಿ ಮುಖ್ಯ. ಹೆಂಗೆ ಪಾಸ್ಟರ್ ಪ್ರಸಂಗ ಮಾಡಕ್ಕೆ ಬರುತ್ತೆ, ಹಿಂಗೆ ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳಿದೆ, ಮನಸ್ಸನ್ನು ಕಲ್ಲು ಮಾಡ್ಕೋತೀನಿ. ಆಮೇಲೆ ಮೋಶೆಯ ಪ್ರಲಾಪ ಕಾಲಗಳು 30 ದಿವಸ. ಗಾಡ್ ವಾಸ್ ವೇಟಿಂಗ್. ದೇವರು ಕಾಯ್ತಾ ಇದ್ದಾರೆ. ಓಕೆ ಬಿಡು, ದುಃಖ ಪಡ್ತಾ ಇದ್ದಾರೆ, ದುಃಖ ಪಡಲಿ, ದುಃಖ ಪಡ್ತು ಮುಗ್ಲಿ. ಆಗಿನ ಕಾಲದ ಪ್ರಮಾಣ 30 ದಿನದವರೆಗೂ ಶೋಕಾಚರಣೆ. ನಮ್ಮ ಭಾರತ ದೇಶದಲ್ಲಿ ಯಾರಾದರೂ ಮಾನ್ಯ ಮಂತ್ರಿಗಳು, ಸೇವೆ ಮಾಡಿದವರು, ಪ್ರಧಾನಿಗಳು ಯಾರಾದರೂ ತೀರೋದ್ರೆ ನಮ್ಮ ರಾಷ್ಟ್ರ ಧ್ವಜವನ್ನು ಅರ್ಧಕ್ಕೆ ತಂದು ನಿಲ್ಲಿಸಿ 3 ದಿವಸ ಶೋಕಾಚರಣೆ ನಡೆಸ್ತಾರೆ. ಆಮೇಲೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳು ನಡೆಯೋದಿಲ್ಲ. ಆಗ ಶೋಕವನ್ನು, ಸಂತಾಪವನ್ನು ಸೂಚಿಸುವ ಕಾರ್ಯಗಳು ಮಾಡ್ತಾರೆ. ಇಲ್ಲಿ 30 ದಿವಸ ಆಯಿತು. God is waiting to move people forward. ಜನ ಮುಂದಕ್ಕೆ ಹೋಗ್ಬೇಕು ಅಂತ ಬಯಸ್ತಾ ಇದ್ದಾನೆ ದೇವರು. ಆದರೆ ಇವರೆಲ್ಲರೂ ಯೋಶುವನು ಸಮೇತ ತಲೆ ಮೇಲೆ ಕೈ ಇಟ್ಕೊಂಡು ಗೋಳಾಡ್ತಾ ಇದ್ದಾನೆ. ಪ್ರತಿಯೊಬ್ಬರ ಜೀವನದಲ್ಲಿ ಗೋಳಾಟದ ಸನ್ನಿವೇಶ ಬರುತ್ತೆ, ಇಕ್ಕಟ್ಟುಗಳು ಬರುತ್ತೆ, ಪ್ರಯಾಸ ಬರುತ್ತೆ. ಆದರೆ ಆ ಪ್ರಯಾಸ ನಿನ್ನನ್ನು ಮುಳುಗಿಸೋದಕ್ಕೆ ಮುಂಚೆ ನೀನಲ್ಲಿಂದ ಎದ್ದೇಳಬೇಕು, ನೀನಲ್ಲಿಂದ ಎದ್ದೇಳಬೇಕು. ಆಮೇಲೆ ದಾವೀದನು ತನ್ನ ಮಗನಿಗಾಗಿ ಬಹಳವಾಗಿ ಶೋಕಿಸಿದ, ಬಹಳವಾಗಿ ದುಃಖಪಟ್ಟ. ಅವನು ಅಸ್ವಸ್ಥನಾಗಿದ್ದಾಗ ಅವನು ಊಟ ಬಿಟ್ಟ, ಅನ್ನ ಬಿಟ್ಟ, ನೀರು ಬಿಟ್ಟ, ಎಲ್ಲ ಬಿಟ್ಟು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ಕಳೆದ. ಆದರೆ ಆ ಮಗನನ್ನು ಉಳಿಸ್ಕೊಳ್ಳೋದಕ್ಕೆ ದಾವೀದನಿಗಾಗಲಿಲ್ಲ. ಅವನು ಸತ್ತು ಹೋದ. ಆ ವಾರ್ತೆಯನ್ನು ಬಂದು ತನ್ನ ಸೇವಕರು ಹೇಳೋದಕ್ಕೂ ಭಯಪಟ್ಟರು. ಯಾಕೆ ಭಯಪಟ್ಟರು ಗೊತ್ತಾ? ಅಯ್ಯೋ, ಇಷ್ಟು ಪ್ರೀತಿ ಮಾಡ್ತಾನಲ್ಲ, ನನಗೆ ಶೋಕ ವಾರ್ತೆ ತಂದೆ ಅಂತ ಹೇಳಿ ಅವನ ಶಿರಚ್ಛೇದನ ಮಾಡ್ರಿ ಅಂದ್ಬಿಟ್ರೆ ಸತ್ತೋಗ್ತೀನಿ ಅನ್ನೋ ಭಯ ಆಯಿತು. ಆದರೆ ವಾತಾವರಣ ಬೇರೆ ಇತ್ತು. ದಾವೀದನ ಸೇವಕನ ಬಳಿಯಲ್ಲಿ ಕೇಳಿದನು, ಏನಾಯಿತು? ಅವನು ತೀರಿ ಹೋದನೆ? ಹೌದು, ಅದು ಮಹಾಪ್ರಭು. ದಾವೀದನ ಅಲ್ಲಿಂದ ಎದ್ದೇಳ್ದ. ದಟ್ಸ್ ದ ಬ್ಯೂಟಿ. ದಾವೀದನ ಅಲ್ಲೇ ಕುತ್ಕೊಂಡು ಶೋಕಾಚರಣೆ ಮಾಡಲಿಲ್ಲ, ನನ್ನನ್ನು ಬಲಪಡಿಸಿದೆ. ಎಸ್, ಮರಣಕ್ಕೆ ಮುಂಚೆ ಏನು ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು, ಎಲ್ಲ ಇದು. ಆದರೆ ಮರಣ ಎನ್ನೋದು ನಿನ್ನ ಕೈಯಲ್ಲ, ಸೃಷ್ಟಿಕರ್ತನ ಕೈಯಲ್ಲಿರೋದು. ಅದು ಮುಗಿದ ಆದಮೇಲೆ, ಅದು ದೇವ್ರ ಚಿತ್ತ ಆದರೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ದಟ್.
ಅದನ್ನು ನಾವು ಅಂಗೀಕರಿಸಲೇಬೇಕು. ನಾಳೆ ನನ್ನ ಪ್ರಸಂಗ ಕೇಳ್ತಾ ಇರೋರು ಯಾರೇ ಆಗಿರಲಿ, ನೀವು ಆಗ್ಬೋದು, ಅಲ್ಲಲ್ಲಿ ನಾಳೆ ನಿಮ್ಮ ಮನೆಯಲ್ಲೂ ಆಗ್ಬೋದು. ಧೈರ್ಯ ತಗೊಳ್ರಿ. ಅಲ್ಲೇ ಆ ದುಃಖದಲ್ಲಿ ಪ್ರಲಾಪದಲ್ಲಿ ಕಾಲ ಕಳಿಬೇಡ್ರಿ. ದೇವರಿಗೆ ಅದು ಇಷ್ಟ ಇಲ್ಲ. ದೇವರು ಹೇಳ್ತಾನೆ, ಆ ಪ್ರಲಾಪದ ಕಾಲಗಳು ಮುಗೀತು, ನೀನೇ ಎದ್ದೇಳು. ಕೆಲವೊಮ್ಮೆ ದೇವರು ನಮ್ಮನ್ನ ಪ್ರತಿಕೂಲದ ಸಂದರ್ಭದಲ್ಲಿ ಕೆಲವೊಂದು ಕಾರ್ಯಗಳನ್ನು ಕಲಿಸ್ಕೊಡ್ತಾನೆ. ಅವನು ನಮಗೆ ಟೀಚ್ ಮಾಡ್ತಾನೆ, ಹೇಳ್ಕೊಡ್ತಾನೆ. ಕೆಲವೊಮ್ಮೆ ದೇವರು ನಮ್ಮನ್ನು ಪರೀಕ್ಷೆ ಮಾಡ್ತಾನೆ. ಕೆಲವೊಮ್ಮೆ ನಮ್ಮನ್ನು ತಗ್ಗಿಸ್ಬೇಕಾ ಕಡೆಯಲ್ಲಿ ಚೆನ್ನಾಗಿ ತಗ್ಗಿಸ್ತಾನೆ. ನೀನು ಯಾವ ರೀತಿ ನಮ್ರತೆ ಕಲಿಬೇಕು, ಯಾವ ರೀತಿ ತಗ್ಬೇಕು ಅನ್ನೋದನ್ನು ಕಲಿಸ್ಕೊಡ್ತಾನೆ. ದೇವರು ಯಾವುದೋ ದೊಡ್ಡ ಕಾರ್ಯಕ್ಕೆ ನಿನ್ನನ್ನು ಸಿದ್ಧಗೊಳಿಸ್ತಾ ಇದ್ದಾನೆ. ಅದರ ಅರ್ಥ, ನೀನು ಈ ಶೋಕದಲ್ಲೇ ಬಿದ್ದಿರಬೇಕನ್ನೋದಲ್ಲ ದೇವ್ರ ಚಿತ್ತ. ನೀನು ಆ ದುಃಖದಲ್ಲೇ ಬಿದ್ದಿರಬೇಕನ್ನೋದಲ್ಲ ದೇವ್ರ ಚಿತ್ತ. ಅಲ್ಲಿಂದ ಎದ್ದೇಳಬೇಕು. ಇವತ್ತು ಎಷ್ಟು ಜನ ಹೇಳ್ತೀರಾ, ಎಷ್ಟೇ ಹೋರಾಟ ಬಂದರು, ಎಷ್ಟೇ ನಿಂದೆಗಳು ಪ್ರಯಾಸಗಳು ಬಂದರು, ಅಲ್ಲಲ್ಲಿಯ ರಕ್ತವ ಸುರಿಸಿ ಸಾಕ್ಷಿಯನ್ನ ನೀಡುವೆ, ರಕ್ತವ ಸುರಿಸಿ ಸಾಕ್ಷಿಯನ್ನ ನೀಡುವೆ. I can preach. ಪ್ರೊಫೆಟಿಕಲ್ ಆಗಿ ನಾನು ಒಂದು ಮಾತು ಹೇಳ್ತೇನೆ. ಅಬ್ರಾಮನ ತಂದೆ ತೇರಹನ ಮಕ್ಕಳು 3: ಅಬ್ರಾಮ್, ನಾಹೋರ್, ಹಾರಾನ್. ಅಪ್ಪ ತೀರೋಗ್ತಾರೆ. ಅಬ್ರಾಮನಿಗೆ ದೇವರ ಕರೆ ಬರುತ್ತೆ, ನೀನೆತ್ತು ನಿನ್ನ ಸ್ವದೇಶವನ್ನ, ಬಂಧು ಬಳಗವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ಕೆನಾಟ್ ಬಿ. ಬಟ್ 4ನೇ ವಾಕ್ಯ ಆದಿಕಾಂಡ 12:4 ಹೇಳ್ತದೆ, ಆ ಶಬ್ದ ಕೇಳಿ just he was obedient to God. ಅವನು ವಿಧಿಯನಾಗಿ ಹೊರಟು ಹೋದನು. ದೈವ ಶಬ್ದಕ್ಕೆ ವಿಧಿಯರಾಗುವವರು ಬೇಕು. ಪ್ರಸಂಗ 1000 ಪ್ರಸಂಗ ಕೇಳ್ತೀರಾ, ಬಂಡೆ ಮೇಲೆ ನೀರು ಸುರಿದ ಹಾಗೆ ಕೆಲವರ ನಡವಳಿಕೆ, ಕೆಲವರ ಸ್ವಭಾವ. ಅದರ ವಿಧಿಯರಾಗುವ ದೈವ ಮಕ್ಕಳಿಗಾಗಿ ನನ್ನ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಆಮೇಲೆ ನಾನಿವತ್ತು ಹೇಳ್ತೇನೆ, ಇನ್ನು ಮರುಭೂಮಿಯ ಯಾತ್ರೆ ಮುಗಿತು. ನಿನ್ನ ತಡವಾಗುವ, ನಿನ್ನ ವಾಗ್ದಾನಗಳು ತಡವಾಗುವ ಸೀಸನ್ ಮುಗಿತು. ನಿನ್ನ ತಡ ಅಲ್ಲ, ನಿನ್ನ ಸ್ವಾಧೀನ ಮಾಡಿಕೊಳ್ಳುವ ಯುಗಕ್ಕೆ ನೀನು ಕಾಲಿಡ್ತಾ ಇದೀಯಾ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಚಿತ್ತ ನೀನು ಇಕ್ಕಟ್ಟಿನಲ್ಲಿ ಕೊರಗಿ ಸಾಯೋದಲ್ಲ. ದೇವರ ಚಿತ್ತ ನಿನ್ನ ಪ್ರಾಂತ್ಯ ವಿಸ್ತಾರವಾಗಬೇಕು, ನೀನು ಅಭಿವೃದ್ಧಿ ಕಾಣಬೇಕು. Come on somebody shout hallelujah. ನಿನ್ ಬೆಂದನದಲ್ಲಿ ಇರೋದು ದೇವರ ಚಿತ್ತ ಅಲ್ಲ, ನೀನ್ ರೋಗಿಯಾಗಿರೋದು ದೇವರ ಚಿತ್ತ ಅಲ್ಲ. ಎದ್ದೇಳಬೇಕು.